ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಸುದ್ದಿಯ ವಿವರ. ಕೋಲಾರ: ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಸ್ವಾಭಿಮಾನಿ ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ SSLCಯಲ್ಲಿ ತೇರ್ಗಡೆಯಾದಂತಹ ಸುಮಾರು 50 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೂನ್ 19 ಶುಕ್ರವಾರ ಸಂಜೆ 4:30 ಗಂಟೆಗೆ ಕೆಂಬೋಡಿ ಬಾಲಕರ ವಸತಿ ನಿಲಯದ ಆವರಣದಲ್ಲಿ ಕೆಂಬೋಡಿ ರವೀಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕರಾದ ಡಿ. ಚಿಕ್ಕಣ್ಣನವರು ವಹಿಸಿದ್ದರು ಹಾಗೂ ಉದ್ಘಾಟನೆಯನ್ನು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ವಿ. ನಾರಾಯಣಸ್ವಾಮಿ ನೆರವೇರಿಸಿದರು. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಂ. ನಾರಾಯಣಗೌಡ, ಎಂ. ವೆಂಕಟಗಿರಿಯಪ್ಪ ಆಗಮಿಸಿದ್ದರು. ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂದ್ರಪ್ಪ, ಮಾಲೂರಿನ ಶೇಷಾದ್ರಿ, ವಡಗೇರಿ ಮುನಿಯಪ್ಪ, ಸುಧಾಕರ್, ಶೆಟ್ಟಿಮಾದಮಂಗಲ ರಾಜಣ್ಣ, ವಿ. ವೆಂಕಟಾಚಲಪತಿ, ಪ್ರಗತಿಪರ ಸಂಘಟನೆಯ ಮುಖಂಡರು, ಮಿತ್ರರು, ಕೆಂಬೋಡಿ ಗ್ರಾಮದ ನಿವಾಸಿಗಳು, ಮಹಿಳೆಯರು, ವಿವಿಧ ಕಡೆಗಳಿಂದ ಬಂದ ವಿದ್ಯಾರ್ಥಿಗಳು, ಸಂಘಟನೆಯ ಮುಖಂಡರಾದ ರವೀಂದ್ರ ಕುಮಾರ್ ಉಪಸ್ಥಿತರಿದ್ದರು. ಎಲ್ಲರಿಗೂ ರಾತ್ರಿ ವೇಳೆಯ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ಮತ್ತು ನಿಮ್ಮ ನಿರಂತರ ಏನೋ ಒಂದು ಶ್ರಮವಹಿಸಿ 1 ವರ್ಷದ ಕಾಲ ಈ ಒಂದು ಅಭ್ಯಾಸವನ್ನು ಮಾಡಿದಿರಿ. ಅದಕ್ಕೆ ಸಿಕ್ಕಿರ್ತಕ್ಕಂಥ ಸಾಧನೆಗೆ ಪ್ರತಿಫಲ ಈ ಒಂದು ಪ್ರತಿಭಾ ಪುರಸ್ಕಾರ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಮೊದಲನೇ ಬಾರಿಗೆ ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ SSLCಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಕೀರ್ತಿ ನಿಮ್ಮ ಶಾಲೆಗೆ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ, ಈ ಊರಿಗೆ ಬಂದಿದೆ. ಅದಕ್ಕೆಲ್ಲರೂ ಕೂಡ ಕಾರಣರಾದಂಥದ್ದು ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಂತಹ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಮತ್ತು ನಿಮಗೆ ಸದಾ ಬೆನ್ನೆಲುಬಾಗಿ ನಿಂತು ನಿಮ್ಮ ಹಿತವನ್ನೇ ಕಾಯ್ತಾ ಇದ್ದಂತಹ ನಿಮ್ಮ ಎಲ್ಲ ತಂದೆ ತಾಯಿಗಳಿಗೆ ಮತ್ತು ನಿಮಗೆ ಸಮಯಕ್ಕೆ ಸರಿಯಾಗಿ ತಾಯಿ ತಂದೆ ಸ್ಥಾನದಲ್ಲಿ, ಅಮ್ಮನ ಸ್ಥಾನದಲ್ಲಿ ನಿಂತು ವಿದ್ಯಾರ್ಥಿ ನಿಲಯದಲ್ಲಿ ನಿಮಗೆ ಊಟ ತಿಂಡಿಯನ್ನು ಕೊಡ್ತಾ ಇರ್ತಕ್ಕಂಥ ಅಡುಗೆ ಸಿಬ್ಬಂದಿಯವರು ಅವ್ರಿಗೂ ಕೂಡ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಸಹೋದರರಾದಂಥ ಕೆಂಬೋಡಿ ರವೀಂದ್ರ ಕುಮಾರ್ ಅವರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಕೊನೆಯದಾಗಿ ನೀವು ಮುಂದಿನ ವಿದ್ಯಾಭ್ಯಾಸ SSLC ಅನ್ನೋದು ಪುನೀತ್ ಕುಮಾರ್ ಎಂ, ನೀವು ರೆಡಿ ಇರಬೇಕು. ಬಂದಿರ್ತೀರಿ. ಮಕ್ಕಳು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಶಾಲೆಗೆ ಅಂಬೇಡ್ಕರ್ ಸಂಘದ ಅಂತ ಯೂನಿಯನ್ ಸಂಘ ರವೀಂದ್ರ ಕುಮಾರ್ ಅವರಿಗೆ ಜೈ. ದಲಿತ ಸಂಘ ಸಮಿತಿ ವತಿಯಿಂದ ಕೆಂಬೋಡಿ ಗ್ರಾಮದಲ್ಲಿ 2 ವಿದ್ಯಾರ್ಥಿ ನಿಲಯಗಳಿದೆ. ಒಂದು ಬಾಲಕರ ವಿದ್ಯಾರ್ಥಿ ನಿಲಯ, ಮತ್ತೊಂದು ಬಾಲಕಿಯರ ವಿದ್ಯಾರ್ಥಿ ನಿಲಯ. ಈ ವಿದ್ಯಾರ್ಥಿ ನಿಲಯಗಳಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೂ ಕೂಡ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಅತ್ಯಂತ ಪ್ರೀತಿಯಿಂದ ಮಕ್ಕಳು, ಪೋಷಕರು ಎಲ್ಲರೂ ಕೂಡ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕದ್ದು ಕರ್ನಾಟಕ ದಲಿತ ಸಂಘ ಸಮಿತಿಯ ಕೆಂಬೋಡಿ ರವೀಂದ್ರ ಕುಮಾರ್ ಅವರು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು 2026ನೇ ಸಾಲಿನಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದ ಎಲ್ಲ ಮಕ್ಕಳನ್ನು ಅಭಿನಂದಿಸಿದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದಂಥ ಶ್ರೀ ನಾರಾಯಣಗೌಡರವರು ಭಾಗವಹಿಸಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ವಿ. ನಾರಾಯಣಸ್ವಾಮಣ್ಣವರು ಭಾಗವಹಿಸಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದಂಥ ವೆಂಕಟಗಿರಿಯಪ್ಪ ಸರ್ ಅವರು ಭಾಗವಹಿಸಿದರು. ಮತ್ತೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ
ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ನಿವೃತ್ತ ಪ್ರಾಂಶುಪಾಲರು ಆದಂಥ ಟಿ ಜಯರಾಮ್ ಸರ್ ಅವರು ಕೂಡ ಭಾಗವಹಿಸಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಚಂದ್ರಪ್ಪ ಸರ್ ಕೂಡ ಭಾಗವಹಿಸಿದರು. ಮತ್ತೊಬ್ಬ ಈ ಒಂದು ನಿಲಯದ ಕ್ಷೇಮ ಪಾಲಕರಾದಂಥ ವೆಂಕಟಾಚಲಪತಿ ಕೂಡ ಭಾಗವಹಿಸಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಮಾಲೂರಿನ ಶೇಷಾದ್ರಿ ಅವರು ಭಾಗವಹಿಸಿದರು. ಮತ್ತು ವಡಗೇರಿ ಮುನಿಯಪ್ಪ ಅವರು ಕೂಡ ಭಾಗವಹಿಸಿದರು. ಮತ್ತು ವೇಮಗಲ್ ಸುಧಾಕರ್ ಅವರು ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಕೋಲಾರ ತಾಲೂಕು ಸಂಘಟನಾ ಸಂಚಾಲಕರಾದಂಥ ಮಾದಮಲ್ ರಾಜಣ್ಣನವರು ನಡೆಸಿಕೊಟ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದುಗಳಾಗಿ 25-26ನೇ ಸಾಲಿನಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೂ ಕೂಡ ದಲಿತ ಸಂಘರ್ಷ ಸಮಿತಿಯಿಂದ ಅಭಿನಂದಿಸುವುದರ ಮೂಲಕ ಅವರನ್ನು ಮುಂದಿನ ವಿದ್ಯಾಭ್ಯಾಸ ಸುಖಕರವಾಗಿರಲಿ ಅಂತ ಎಲ್ಲ ಮುಖ್ಯ ಅತಿಥಿಗಳವರನ್ನು ಹಾರೈಸಿ ಈ ದಿನ ಅವರ ಪೋಷಕರೊಂದಿಗೆ ಎಲ್ಲರೂ ಕೂಡ ಅವರ ಒಂದು ಶ್ರೇಯಸ್ಸಿಗೆ ಶ್ರಮಿಸಿದಂಥ ಪೋಷಕರಿಗೂ ಅವರ ಶಿಕ್ಷಕರಿಗೂ ಮತ್ತು ಈ ವಿದ್ಯಾರ್ಥಿ ನಿಲಯದ ಎಲ್ಲ ಅಡುಗೆ ಸಿಬ್ಬಂದಿಗೂ ಎಲ್ಲರೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಆ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಜೀವನ ಸುಖಕರವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಯಾಕೆ ಇದೇ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯದಲ್ಲೇ ಬಾಲಕರ ಮತ್ತು ಬಾಲಕಿಯರ ಅದನ್ನೇ ಆಯೋಜನೆ ಮಾಡಿದ್ರಿ? ಮುಂದಿನ ರೂಪುರೇಷೆಗಳು ಏನಿದೆ ಅಂತ ಅಲ್ಲೇ ಮಾಡಿದ ಉದ್ದೇಶ ಏನು ಅಂತ ಈ ಯಾಕೆ ಈ ಊರಿನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಈ ಊರಿಗೆ ಒಂದು ಚರಿತ್ರೆ ಇದೆ. ಈ ಊರಿನಲ್ಲಿ ಈ ಶಾಲೆಗಳಲ್ಲಿ ಓದಿದಂಥವರು ಇವತ್ತು IAS IPS ಅಧಿಕಾರಿಗಳಾಗಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಈ ಊರು ಇಡೀ ತಾಲೂಕಿನಲ್ಲಿ ಹೊರಹೊಮ್ಮಿದೆ. ಆದ್ದರಿಂದ ಈ ಊರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಂದೆ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ 26-27ನೇ ಸಾಲಿನಲ್ಲಿ ರಂಗಮಂದಿರದಲ್ಲಿ ಇಡೀ ತಾಲೂಕಿನಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಸಂಘಟನೆಯಿಂದ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.